ಹಾಯ್ ಎಲ್ಲರಿಗೆ ನಮಸ್ಕಾರ. ಈ ಥರ ಬಳಕಾಯಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಪೂರ್ತಿ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈಗ ಮಾಡೋದು ಹೇಗಂತ ನೋಡೋಣ ಬರ್ರಿ. ಈಗ ನೋಡ್ರಿ, ಇವು ಮೆಣಸಿನ್ಕಾಯಿ ತೊಗೊಂಡು ಬಳಕಾಯಿ ಮಾಡವು 3.5 kg ಇದ್ದವು ರೀ. ಇವು ಇದ್ರಾಗೆಲ್ಲ ಹೊಲಸ್ದಾಗ 3 kg ಮೆಣಸಿನ್ಕಾಯಿ ಅದಾವ್ರಿ. ಇವು ಬಳಕಾಯಿ ಮೆಣಸಿನ್ಕಾಯಿ ಮಾಡಕ್ಕೆ. ಈಗ ಬಳಕಾಯಿ ಮೆಣಸಿನ್ಕಾಯಿ ಹೇಗೆ ಮಾಡೋದಂತ ನೋಡೋಣ ರೀ. ನೋಡ್ರಿ, ಬಳಕಾಯಿ ಮೆಣಸಿನ್ಕಾಯಿ ಮಾಡಕ್ಕೆ ಉಪ್ಪು ಬೇಕಲ್ರಿ. ಇಷ್ಟು ಉಪ್ಪು ತೊಗೊಂಡು ನೋಡ್ರಿ, ಇಷ್ಟು ಉಪ್ಪು ತೊಗೊಂಡು ಈಗ ಜೀರಿಗೆ ಹಾಕ್ಯಂತ ನೋಡ್ರಿ. ಈಗ ನೋಡ್ರಿ, ಮೆಂತ್ಯ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಮೆಂತ್ಯ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮೆಂತ್ಯ ಪುಡಿ ಹಾಕ್ಯಂತ ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಏನೋ ವರ್ಷ ಗಂಟ್ಲೆ ಇಟ್ರೂ ಕೆಡಂಗಿಲ್ರಿ ಬಳಕಾಯಿ ಮೆಣಸಿನ್ಕಾಯಿ, ಏನಾಗಲ್ರಿ. ಜೀರಿಗೆ ಮೆಂತ್ಯ ಹಾಕಿರ್ತಾವಲ್ರಿ, ಏನಾಗಲ್ಲ ನೋಡ್ರಿ. ಈಗ ಇದು ಮಿಕ್ಸ್ ಆಗೈತಲ್ರಿ. ಈಗ ತುಂಬದ ಕಟ್ ಮಾಡೋದು ಹೆಂಗಂತ ತೋರಿಸ್ತೀನಿ ನೋಡ್ರಿ. ಈಗ ಡಬ್ಬಣಗ್ಲೆ ಆದ್ರೆ ಹಿಂಗೆ ಮಾಡ್ಕೋಬೋದ್ರಿ, ಈಜಿ ಆಕತ್ರಿ. ಡಬ್ಬಣಿಲೆ ಹಿಂಗೆ ಡಬ್ಬಣಿಲೆ ಆದ್ರೆ ಮಾಡ್ಕೋಬೋದ್ರಿ. ನೋಡ್ರಿ, ಹಿಂಗೆ ಡಬ್ಬಣಿಲೆ ಆದ್ರೆ ಮಾಡ್ಕೋಬೋದ್ರಿ. ಡಬ್ಬಣದ ಗಾವ ಆಲಿಕ್ರೆ ಹಿಂಗೆ ಚಾಕು ತಗೊಂಡು ಕಟ್ ಮಾಡಬೇಕ್ರಿ. ಇದು ದುಡಕ್ಕಾಗಲ್ರಿ ಚಾಕುಲೆ, ಕೈಗೆ ಬಂದು ಏನತನ ಭಯ ಇರ್ತೈತಿ. ನೋಡ್ರಿ ನೋಡ್ರಿ, ಇದು ಚಾಕುಲ್ ಮಾಡಿದ್ದು, ಇದು ದಬ್ಬಣದ್ ಮಾಡಿದ್ದು. ಎರಡು ಸೇಮ್ ಆಕತ್ರಿ. ದಬ್ಬಣದ್ ಮಾಡೋದು ಲಘು ಆಕತ್ರಿ. ನೋಡ್ರಿ, ಈಗ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ಈಗ ಹಿಂಗ ಓಸ್ ಮಾಡಿಟ್ಕೊಂಡು ತುಂಬೋದ್ರಿ. ನೋಡ್ರಿ, ಡಬ್ಬಣಲ್ಲಿ ಇಷ್ಟು ಮಾಡಿದ್ವಲ್ರಿ. ಈಗ ಚಾಕುಲ್ ನೋಡ್ರಿ, ರೂಢಿ ಇದ್ದರಿ ನಡಿತೈತ್ರಿ. ರೂಢಿ ಇಲ್ದರಿಗೆ ದಬ್ಬಣನ ಸರಿ ಆಕತ್ರಿ ಮಾಡಕ್. ನೋಡ್ರಿ, ಈಗ ಇಷ್ಟು ರೆಡಿ ಮಾಡ್ಯಾನಲ್ರಿ, ತುಂಬ ತೋರಿಸ್ತೇನ್ರಿ. ನೋಡ್ರಿ, ಉಪ್ಪು ತೊಗೊಂಡನ್ರಿ. ಹಿಂಗೆ 2 ಬಟ್ಟೆಲಿ ಎಷ್ಟು ಬರ್ತೈತೆ ಅಷ್ಟು ತೊಗೊಂಡು ಹಿಂಗೆ ತುಂಬ್ಕೋಬೇಕ್ರಿ. ಉಪ್ಪು ಹಿಂಗೆ ತುಂಬಿ ಅಷ್ಟು ತುಂಬಿ ಬಿಟ್ಕೋಬೇಕ್ರಿ. ಇದೇನು ಉಪ್ಪು ಜಾಸ್ತಿ ಆಗಲ್ರಿ. ಅದು ಉಪ್ಪು ಹಾಕಿ ಇಟ್ಟಿರ್ತಾವಲ್ರಿ, ನೀರು ಹೊಡಿತೈತ್ರಿ. ನೋಡ್ರಿ, ಹಿಂಗೂ ಅಷ್ಟು ತುಂಬಿಟ್ಬೇಕು ನೋಡ್ರಿ. ಹಿಂಗೆ 2 ಬಾಳೆಲಿ ಎಷ್ಟು ಬರ್ತೈತೆ ಅಷ್ಟು ತೊಗೊಂಡು ತುಂಬ್ಬೇಕ್ರಿ. ತುಂಬ ತೆಗದ ಮಾಡೋದು ಪಾಡ್ರಿ. ಎಡೆ ಹಿಡಿತಿರ್ತಾವಲ್ರಿ. ಈಗ ಒಂದತ್ತು ನೀರು ಇದ್ರ ತುಂಬ ತೆಗಿದು ಇಡೋದು ಪಾಡ್ರಿ. ಇಲ್ಲಕ್ರ ಅವರು ಒಂದತ್ತು ನೀರು ಎಲ್ಲ ಉಂಡ ಹೇಳ್ಬೇಕಲ್ರಿ ಎಡೆ ಇಟ್ಟಿದ್ದು. ಹಿಂಗಾಗಿ ತುಂಬ ತೆಗದ ನಾ ಮಾಡೋದ್ರಿ. ಸರ್ತ್ಕೊಂಡು ಬಳಕಾಯಿ ಮೆಣಸಿನ್ಕಾಯಿ ತುಂಬ ತೆಗದ ಮಾಡ್ಬೇಕ್ರಿ. ಅವನ್ನ ತೊಳೆದನ್ರಿ. 3 kg ಇದ್ವಲ್ರಿ, ಅವ್ನ ತುಂಬ ತೆಗದು ಈಗ ನೋಡ್ರಿ ಎಷ್ಟು ತುಂಬ್ಕೊಂಡನಿ. ಅವನ್ನ ತುಂಬ ತೆಗ್ದನ್ರಿ. ತುಂಬ ತೆಗೆದು ದೊಡ್ಡ ಬುಟ್ಟೆ ಹಾಕ್ಯಂಡು ಮೆಣಸಿನ್ಕಾಯಿ ತುಂಬ ತೆಗೆದು ದೊಡ್ಡ ಬುಟ್ಟೆ ಹಾಕ್ಯಂಡು 2 ಸಲ ನೀರು ಜಾಸ್ತಿ ನೀರು ಹಾಕಿ ಮೆಣಸಿನ್ಕಾಯಿ ಮುಳುಗಷ್ಟು ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಡ್ರಿ. ತೊಳೆದು ಕಾಟನ್ ಅರ್ಬಿ ಮ್ಯಾಗ ಒರೆಸೀನ್ರಿ. ಕಾಟನ್ ಅರ್ಬಿ ಮ್ಯಾಗ ಒರೆಸಿ
ಈಗ ಬಳಕ ರೆಡಿ ಮಾಡಾಕತ್ತೇನ್ರಿ ನಾನು. ಅಂದ್ರೆ ಮಣ್ಣು ಇರ್ತೈತಲ್ರಿ ಓಡಾಡಿರ್ತಾರ, ಹಿಂಗಾಗಿ ತುಂಬ ತೆಗೆದು ತೊಳಿಬೇಕ್ರಿ ಅವ್ನು. ಸ್ವಚ್ಛಗೆ ತೊಳೆದು ಕಾಟನ್ ಅರ್ಬಿಲಿ ಒರೆಸಿ ಬಳಕ ಮಾಡ್ಬೇಕ್ರಿ. ನಾನು ಈಗ ಹಂಗ ಮಾಡಾಕತ್ತೇನ್ರಿ. ಈಗ ಓಸು ತುಂಬ್ಕೊಂಬಂದು ತೋರಿಸ್ತೇನ್ರಿ. ನೋಡ್ರಿ ಓಸು ತುಂಬ್ಕೊಂಬಂದಾನ ಈಗ ಮೆಣ್ಸಿನ್ಕಾಯಿ ಮಜ್ಜಿಗೆ ಹಾಕ್ಯನ್ರಿ. ಇದಕ್ಕೆ ಮಜ್ಜಿಗೆ ಹಾಕ್ಯನಿ ಓಸು ಮೆಣ್ಸಿನ್ಕಾಯಿ ತುಂಬ್ಕೊಂಬಂದಾನಿ. ಇದಕ್ಕೆ ತೆಳ್ಳನ ಅರ್ಬಿ ಮುಚ್ಚಿ ಕೈ ಬಿಡ್ತಾನ್ರಿ. ಈಗ ರಾತ್ರಿ ನಾ ಎಲ್ಲ ರೆಡಿ ಮಾಡ್ಕೊಳನ್ರಿ. ಇದನ್ನು ಬೆಳಗ್ಗೆ ಎದ್ದು ಒಣಗ್ತಾನ್ರಿ. ಒಂದು 2-3 ದಿನ ಒಣಗಿಸಿ ಆ ಬಳಿಕ ಕರೆದು ತೋರಿಸ್ತೇನ್ರಿ ನಿಮ್ಗೆ. ಈಗ ಒಣಗ್ಯಾವ್ರಿ ಬೆಳಕದ ಮೆಣ್ಸಿನ್ಕಾಯಿವು. ಈಗ ಕರೆದು ತೋರಿಸ್ತೇನೆ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕ್ಯಂದಾನೆ, ಭಾಳ ಎಣ್ಣೆ ಹಾಕ್ಯಂಡಿಲ್ಲ, ಅವು ಒಣಗಿರ್ತಾವ್ರಿ. ಒಂದು ಸ್ವಲ್ಪ ಕಾಯಿ ಹತ್ತಿಗೆನ ಕರಿಬೇಕ್ರಿ, ಇಲ್ಲಕ್ರ ಹೊತ್ತು ಬಿಡ್ತಾವೆ. ಇವನು ಕರ್ದಿಂದ ಹಬ್ಬಣ ಕರಿತೀವಲ್ರಿ, ಭಾಳ ಉಳಿದ್ರೆ ಹಂಗೆ ಇಡಬಾರ್ದ್ರಿ, ಮೆತ್ತಗಾಗ್ಬಿಡ್ತಾವೆ. ಅವನೊಂದು ಕ್ಯಾರಿ ಬ್ಯಾಗ್ನಾಗ ಕಟ್ಟಿ ತೆಗೆದಿಡ್ಬೇಕ್ರಿ, ಅಂದ್ರೆ ಮತ್ತು ಅಂದ ಬಡ್ಸೋಣಕ್ಕೆ ಬರ್ತಾವ್ರಿ. ಈಗ ಒಂದು ಸ್ವಲ್ಪ ಎಣ್ಣೆ ಕಾಯಿಲ್ರಿ, ಕಾದಂದೆ ಕರಿ ತೋರಿಸ್ತೇನೆ ರೀ. ಈಗ 2 ಹಾಕಿ ನೋಡ್ತೇನೆ ನೋಡ್ರಿ. ಇನ್ನು ಒಂದು ಸ್ವಲ್ಪ ಕಾದಲ್ರಿ ಎಣ್ಣೆ, ತೀರ ಕಾದ್ರೆ ಹೊತ್ತಿ ಬಿಡ್ತಾವ್ರಿ. ನೋಡ್ರಿ ಕಲರ್ ಎಷ್ಟು ಲಗೋ ಬದಲಾದ ನೋಡ್ರಿ. ಈಗ ಇವನು ತೆಗಿತೇನೆ ರೀ, ಮತ್ತೆ ತೋರಿಸ್ತೇನೆ ರೀ ಹಾಕಿ. ಈಗ ನೋಡ್ರಿ ಮತ್ತೆ ಹಾಕ್ಯಂತೇನೆ. ನೋಡ್ರಿ ಎಷ್ಟು ಲಗೋ ಕಲರ್ ಬದಲಾಗ್ತವೆ. ಉರಿ ಸಣ್ಣ ಇಟ್ಟಾಗ ಕರಿಬೇಕ್ರಿ, ಇಲ್ಲಕ್ರ ಲಗೋ ಹೊತ್ತಿ ಬಿಡ್ತಾವ್ರಿ. ನೋಡ್ರಿ ಎಷ್ಟು ಮಸ್ತ್ ಬಂದ. ಈಗ ಓಸು ಕರೆದು ತೋರಿಸ್ತೇನೆ ರೀ. ನೋಡ್ರಿ ಇಷ್ಟ ಸಿಂಪಲ್ಲಾಗಿ ಬಳಕ ಮಾಡೋದು ರೀತಿ ಎಷ್ಟು ಸುಲಭವಾಗಿ ಐತ್ರಿ, ಮನ್ಯಾಗ ಮಾಡ್ಬೋದು. ಈ ಥರ ಆಗ್ಯಾವ ನೋಡ್ರಿ. ಭಾಳ ಒಣಗಿರ್ತಾವ್ರಿ, ಶೆಕೆಗೆ ಆಗಿರ್ತಾವೆ, ಈ ಥರ ಆಗಿರ್ತಾವೆ. ಈಗ ಬೇಸಿಗೆ ಕಾಲಲ್ರಿ, ಮಾಡಿಟ್ಕೊಂಬಿಡ್ಬೇಕ್ರಿ ಇದು ಸೀಸನ್ನಾಗ. ನೋಡಿರಿ ನನ್ನ ರೆಸಿಪಿ ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.